ಸಚಿವ ಸ್ಥಾನ ಮಿಸ್ ಆಗಿರೋದಕ್ಕೆ ಹಲವು ಕಾಂಗ್ರೆಸ್ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀನಾಮೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ನಮಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂಥೇಳಿ ರಾಜೀನಾಮೆ ಬೆದರಿಕೆಯನ್ನು ಹೈಕಮಾಂಡ್ ಕೂಡ ಇದೀಗ ಗಂಭೀರವಾಗಿ ಪರಿಗಣಿಸಿದೆ. ಯಾಕಂದರೆ ಯಶವಂತರಾಯಗೌಡ ಪಾಟೀಲ್ ಅವರು ಡೈರೆಕ್ಟಾಗಿ ಹೋಗಿ ರಾಜೀನಾಮೆಯನ್ನು ಕೊಟ್ಟಿದ್ದೇ ಆಗೋಗಿದೆ. CM DK ಶಿವಕುಮಾರ್ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಹೈಕಮಾಂಡ್ ನಾಯಕರು. ರಾಜೀನಾಮೆ ಬೆದರಿಕೆ ಹಾಕಿದವರು ಯಾರ್ಯಾರು, ಅವರ ಬಗ್ಗೆ ವಿವರಣೆಯನ್ನು ಕೊಡಿ ಅಂತೇಳಿ ಹೈಕಮಾಂಡ್ ನಾಯಕರು ಕೇಳಿದ್ದಾರೆ. ಸಚಿವ ಸ್ಥಾನ ಸಿಗದೇ ಇದ್ದವರಿಗೆ ನಿಗಮ ಮಂಡಳಿ ಸ್ಥಾನಮಾನವನ್ನು ಕೊಡ್ತೇವೆ, ಅದನ್ನು ಮೀರಿ ರಾಜೀನಾಮೆ ನೀಡಿದರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಕೂಡ ಸೂಚನೆಯನ್ನು ಕೊಟ್ಟಿದೆ ಹೈಕಮಾಂಡ್. CM DK ಶಿವಕುಮಾರ್ ಅವರಿಗೆ ಸೂಚನೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ನೀಡಿರುವಂಥದ್ದು. ಇದು ಮೇಜರ್ ಡೆವಲಪ್ಮೆಂಟ್. ಬೆದರಿಕೆ ಹಾಕಿದ್ರೆ ಅವರಿಗೆ ಸಮಾಧಾನ ಮಾಡುವ ಪ್ರಯತ್ನವನ್ನು ಮಾಡಿ, ಇಲ್ಲ ನಾವು ಕೊಟ್ಟೇ ತೀರ್ತೀವಿ ಅಂತೇಳಿ ಪಟ್ಟು ಹಿಡಿದು ಕೂತ್ರೆ ಆಯಿತು ಅಂತೇಳಿ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿಬಿಟ್ಟಿದೆ. ಅಲ್ಲಿಗೆ ನಾವು ಬೆದರಿಕೆಗೆ ಜಗ್ಗೋದಿಲ್ಲ ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ದಿಟ್ಟ ನಿಲುವನ್ನು ತಳೆದಿರುವಂಥದ್ದು. ಇಲ್ಲಿ ನೀವು ರಾಜೀನಾಮೆ ಕೊಡೋದಾದರೆ ಕೊಡಿ, ನಿಮಗೆ ಈಗ ಸಚಿವ ಸ್ಥಾನ ಮಿಸ್ ಆಗಿರ್ಬೋದು, ನಿಮಗೆ ನಿಗಮ ಮಂಡಳಿ ಸ್ಥಾನವನ್ನು ಕೊಡ್ತೀವಿ, ಪಕ್ಷಕ್ಕೋಸ್ಕರ ದುಡೀರಿ, ನೀವು ಮುಂದೆ ನಿಮಗೆ ಒಳ್ಳೆಯ ಅವಕಾಶಗಳು ಮತ್ತೆ ಸಿಗತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಡಿ. ಅವರು ಒಪ್ಪಿಕೊಂಡ್ರೆ ಸರಿ, ಇಲ್ಲ ನಾವು ರಾಜೀನಾಮೆಯನ್ನೇ ಕೊಡ್ತೇವೆ ಅಂತಂದರೆ ಆಯಿತು, ಅವರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿ ಅಂತೇಳಿ ಖಡಾಖಂಡಿತವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಲ್ಲಿಗೆ ಬೆದರಿಕೆಯ ಆಟ ನಡೆಯೋದಿಲ್ಲ ಅನ್ನುವ ಸಂದೇಶವನ್ನು ರವಾನೆ ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಸಚಿವ ಸ್ಥಾನ ಮಿಸ್ ಆಗಿದೆ, ಹೌದು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಸಚಿವ ಸ್ಥಾನ ಮಿಸ್ ಆಗಿದೆ, ನಿಮಗೆ ಬೇಸರವೂ ಇದೆ, ಆದರೆ ಅದರ ಬದಲಿಗೆ ನಿಮಗೆ ನಾವು ನಿಗಮ ಮಂಡಳಿ ಸ್ಥಾನವನ್ನು ಕೊಡ್ತೇವೆ. ನಿಗಮ ಮಂಡಳಿ ಸ್ಥಾನವನ್ನು ಅಲಂಕರಿಸಿ, ಈಗ ಪಕ್ಷಕ್ಕೆ ಹೇಗೆ ನೀವು ದುಡಿತಾ ಇದ್ರೋ ಪಕ್ಷಕ್ಕಾಗಿ, ಪಕ್ಷದ ಸಂಘಟನೆಗಾಗಿ ಮುಂದೆಯೂ ಕೆಲಸವನ್ನು ಮಾಡಿ, ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನಗಳು ನಿಮಗೆ ಸಿಗತ್ತೆ ಅಂತ ಅವರ ಮನವೊಲಿಕೆಯನ್ನು ಮಾಡಿ. ಅವರು ಒಪ್ಪದೇ ಇದ್ದರೆ ರಾಜೀನಾಮೆಯನ್ನು ಸ್ವೀಕರಿಸಿ, ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿ ಅಂಥೇಳಿ ಹೈಕಮಾಂಡ್ ಹೇಳಿದೆ. ರಾಜೀನಾಮೆಯ ಬೆದರಿಕೆಯನ್ನು ಹಾಕಿದ್ರೆ ಏನಾದರೂ ಬದಲಾವಣೆ ಆಗಬಹುದೇನೋ ಅಂತೇಳಿ ಕಾಯ್ತಾ ಇದ್ರಲ್ಲ, ಆ ಶಾಸಕರುಗಳಿಗೆ ಇದೀಗ ಹೈಕಮಾಂಡ್ ಬಿಗ್ ಟ್ವಿಸ್ಟ್, ಬಿಗ್ ಶಾಕನ್ನು ಕೊಟ್ಟಿದೆ. ಕೇವಲ ನೂತನ ಸಚಿವರಾಗಿ ಪದಗ್ರಹಣ ತೆಗೆದುಕೊಳ್ಳುವವರ ಪಟ್ಟಿ ಏನು ಮಾಡಿತ್ತಲ್ಲ, ಪಟ್ಟಿಗೆ ಮಾತ್ರ ಇಲ್ಲಿ ಟ್ವಿಸ್ಟ್ ಕೊಡ್ತಾ ಇಲ್ಲ, ಆ ಪಟ್ಟಿಯಿಂದ ಹೊರಗಿರೋರಿಗೂ ಕೂಡ ಟ್ವಿಸ್ಟ್ ಕೊಡ್ತಾ ಇರುವಂಥದ್ದು. ಇದು ನಾವು ಬೆದರಿಕೆಗಳಿಗೆ ಹೆದರೋದಿಲ್ಲ ಅಂಥೇಳಿ ಶಾಕ್ ಕೊಡುವ ಮೂಲಕ ಯಾರಾದರೂ ರಾಜೀನಾಮೆಯೇ ಕೊಡ್ತೀವಿ ಅಂದರೆ ಅವರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿ, ಅವರ ರಾಜೀನಾಮೆಯನ್ನು ಸ್ವೀಕರಿಸಿ ಅನ್ನುವ ಸೂಚನೆಯನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಖಡಕ್ ಸೂಚನೆಯನ್ನೇ ಹೈಕಮಾಂಡ್ ನಾಯಕರು ರವಾನಿಸಿದ್ದಾರೆ. ಈ ಮೂಲಕ ಹೈಕಮಾಂಡ್ ಬೆದರಿಕೆಗಳಿಗೆ ಜಗ್ಗೋದಿಲ್ಲ, ನಾವು ಏನು ನಿರ್ಧಾರವನ್ನು ತೆಗೆದುಕೊಳ್ತೇವೋ ಅದು ಅಂತಿಮ ಅನ್ನುವ ಸಂದೇಶವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಈ ಮೂಲಕ ರವಾನಿಸಿದೆ. ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ನಲ್ಲಿ ಟ್ವಿಸ್ಟ್ನ ಮೇಲೆ ಟ್ವಿಸ್ಟ್ಗಳು ಬರ್ತಾನೇ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.